ಹಲೋ ನಮಸ್ತೆ ಎಲ್ರಿಗೂ. ಮದುವೆ ಹತ್ರ ಬಂತು ಅಂತಂದರೆ ಮದುಮಕ್ಕಳಿಗೆ ಮತ್ತು ಮದುಮಕ್ಕಳ ಮನೆಯವರಿಗೆ ಒಂದು ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅದು ಏನು ಅಂತಂದರೆ ಮದುವೆ ದಿನ ಹೇಗೆ ತುಂಬ ಚೆನ್ನಾಗಿ ಕಾಣೋದು, ಸ್ಕಿನ್ ಫ್ಲಾಲೆಸ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟು ದಿನಕ್ಕೆ 7ರಿಂದ 8 ಗಂಟೆ ಕಣ್ಣು ತುಂಬ ನಿದ್ದೆ ಮಾಡಿ. ನಿದ್ದೆ ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ ತುಂಬ ಬೆಸ್ಟ್. ಎಲ್ಲದಕ್ಕಿಂತ ಕೂಡ ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ, ಗ್ಲೋ ಕೊಡೋದಕ್ಕೆ ನಿದ್ದೆ ಎಷ್ಟು ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ. ಎರಡನೇದು 2ರಿಂದ 3 ಲೀಟರ್ ನೀರು ಕುಡೀರಿ ಡೈಲಿ. ನೀರು ಕೂಡ ನಿಮ್ಮ ಸಿಸ್ಟಮ್ನ ಒಳಗಡೆಯಿಂದ ಕ್ಲೀನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ಗೆ ನ್ಯಾಚುರಲ್ ಗ್ಲೋ, ಹೈಡ್ರೇಟ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಮ್ಯಾಜಿಕಲ್ ಜ್ಯೂಸ್ ಬಗ್ಗೆ ಹೇಳ್ತೀನಿ. ಇದು ನಿಮ್ಮ ಸ್ಕಿನ್ಗೆ ರೇಡಿಯಂಟ್ ಗ್ಲೋವನ್ನು ಕೊಡುತ್ತೆ. ಒಂದೊಂದು ಕ್ಯಾರೆಟ್, ಒಂದೊಂದು ಆ್ಯಪಲ್, ಒಂದೊಂದು ಬೀಟ್ರೂಟ್ ಕ್ಲೀನಾಗಿ ತುರಿದು ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ. ಒಂದು ನೆಲ್ಲಿಕಾಯಿನೂ ಕೂಡ ಅದನ್ನ ಕಟ್ ಮಾಡ್ಕೊಂಡು ಬೀಜ ತೆಗೆದು ಹಾಕೊಳ್ಳಿ. ಅರ್ಧ ಲಿಂಬೆ ರಸನ ಹಿಂಡಿ ಸ್ವಲ್ಪ ನೀರು ಹಾಕಿ ಅದನ್ನ ಗ್ರೈಂಡ್ ಮಾಡಿ, ಅದಾದ ನಂತರ ಅದನ್ನ 1 ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ. ವಾರದಲ್ಲಿ 3ರಿಂದ 5 ದಿನ ಕುಡಿದ್ರೆ ಸಾಕು. ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಖಾಲಿ ಹೊಟ್ಟೆ ಕುಡಿದ್ರೆ ಇನ್ನೂ ತುಂಬ ಉತ್ತಮ. ಮುಖ್ಯವಾಗಿ ನೀವು ಅವಾಯ್ಡ್ ಮಾಡಬೇಕಾಗಿರೋದು ಏನು ಅಂತಂದರೆ ಸ್ಪೈಸಿ ಫುಡ್, ಡೈರಿ ಐಟಮ್ಸ್, ಸ್ವೀಟ್ಸ್, ಜಂಕ್ ಫುಡ್, ಜಾಸ್ತಿ ಆಯಿಲ್ ಫ್ರೈಡ್ ಐಟಮ್ಸ್. ಇದೆಲ್ಲ ನಿಮಗೆ ಪಿಂಪಲ್ಸನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಂಥ ಫುಡ್ಗಳನ್ನು ಅವಾಯ್ಡ್ ಮಾಡಿ ಫ್ರೂಟ್ಸ್, ನಟ್ಸ್, ಜ್ಯೂಸ್ಗಳನ್ನು ಜಾಸ್ತಿ ಸೇವಿಸ್ತಾ ಬನ್ನಿ. ಅತಿ ಮುಖ್ಯವಾಗಿರುವಂಥದ್ದು ನೀವು ಸ್ಕಿನ್ ಮೇಲೆ ಏನು ಹಾಕೊತೀರಾ ಇರುವಂಥದ್ದು. ಆದಷ್ಟು ದಿನಕ್ಕೆ 2 ಸರಿ ಮುಖವನ್ನು ಜೆಂಟಲ್ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಹೊಸ ರ್ಯಾಶ್ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು, ಕ್ರೀಮ್ಗಳನ್ನು ಮದುವೆ ಹತ್ರ ಇರುವಾಗ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ನೀವು ಈ ಸೆರಮ್ಸ್ಗಳು ಬರುತ್ತೆ ಅದನ್ನಂತೂ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅದರ ಬದಲಾಗಿ ಮೈಲ್ಡ್ ಆಗಿರುವಂಥ ಮಾಯ್ಶ್ಚರೈಸರನ್ನು ದಿನಕ್ಕೆ 2 ಸರಿ ಅಪ್ಲೈ ಮಾಡ್ಕೊಳ್ಳಿ. ಮುಖ ತೊಳೆದಾದ ನಂತರ, ಅದಾದ ನಂತರ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಗ್ಲೋನೆಸ್ ಕೊಡುತ್ತೆ, ಸಾಫ್ಟ್ ಆಗೋ ಥರ ಮಾಡುತ್ತೆ. ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ನಿಮಗೆ ಸ್ಕಿನ್ ಪೊಲ್ಯೂಟ್ ಆಗೋದನ್ನು ಅಥವಾ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ. ಒಂದು ವೇಳೆ ನೀವು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಹಾಕಲ್ಲ ಅಂತಿದ್ರೆ ನಿಮಗೆ ಕೆಲವೊಂದು ಒಳ್ಳೆಯ ಡೇ ಕ್ರೀಮ್ಗಳು ಬರುತ್ತೆ. ಅದರಲ್ಲಿ ಮಾಯ್ಶ್ಚರೈಸಿಂಗ್ ಅಂಶನೂ ಇರುತ್ತೆ, ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ಅಂಶನೂ ಇರುತ್ತೆ. ಅದನ್ನು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು ಮುಖ ತೊಳೆದಾದ ನಂತರ. ಅದನ್ನ ಹಚ್ಚಿದ್ರೆ ಸಪ್ರೇಟಾಗಿ ನೀವು ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸಿಂಗ್ ಲೋಷನ್ನ ಅಪ್ಲೈ ಮಾಡೋಂಥ ಅವಶ್ಯಕತೆ ಇರಲ್ಲ. ಕೆಲವೊಂದು ಉತ್ತಮ ಪ್ರಾಡಕ್ಟ್ಗಳದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದು ಬೆಸ್ಟ್ ಬ್ರ್ಯಾಂಡ್ಗಳಿದೆ. ನಿಮಗೆ ನ್ಯೂಟ್ರೋಜನ್ ಅವ್ರದ್ದು, ಸೆಟಫಿಲ್ ಅವ್ರದ್ದು, ಹಾಗೆಯೇ ಲ್ಯಾಕ್ಮೆ ಅವ್ರದ್ದು ಮತ್ತು ಓಲೆ ಅವ್ರದ್ದು ಡೇ ಕ್ರೀಮ್ಗಳು ಚೆನ್ನಾಗಿ ಬರುತ್ತೆ. ಇವರದ್ದು ಲಿಂಕ್ ಬೇಕಿದ್ರೆ ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೇನೆ. ಆದರೆ ಒಂದು ನೀವು ಬೈ ಮಾಡುವಾಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡಿಕೊಂಡು ಅದರ ಪ್ರಕಾರ ಬೈ ಮಾಡಿ. ಇನ್ನು ಮುಖ್ಯವಾಗಿರುವಂಥದ್ದು ಫೇಶಿಯಲ್. ಮದುವೆಗೆ 2 ದಿನ ಇರುವಾಗ, 3 ದಿನ ಇರುವಾಗ ಫೇಶಿಯಲ್ ಮಾಡಿಸ್ಕೊಳ್ಳೋದಲ್ಲ. ಅಟ್ಲೀಸ್ಟ್ ಮದುವೆ ಒಂದು 7ರಿಂದ 10 ದಿನ ಇರುವಾಗ ಮಾಡ್ಕೋಬೇಕು. ಯಾಕಂತಂದರೆ ನೀವು ಮದುವೆ ಒಂದು 2 ದಿನ 3 ದಿನ ಇರುವಾಗ ಮಾಡಿದ್ರೆ ಏನಾಗುತ್ತೆ, ಕೆಲವರಿಗೆ ಸ್ಕಿನ್ ಇರಿಟೇಷನ್ ಶುರುವಾಗಿ ಸ್ಕಿನ್ ರೆಡ್ನೆಸ್ ಆಗುತ್ತೆ. ಅದು ಸ್ಕಿನ್ಗೆ ಸೆಟ್ ಆಗಿರಲ್ಲ. ಅದೇ ನೀವು 1 ವಾರ ಗ್ಯಾಪ್ ಕೊಟ್ಟು ಮಾಡಿದಿದ್ರೆ 1 ವಾರದಲ್ಲಿ ನಿಮ್ಮ ಸ್ಕಿನ್ನಿಗೆ ಆ ಎಲ್ಲ ಟ್ರೀಟ್ಮೆಂಟ್ ಏನು ಕೊಟ್ಟಿರ್ತೀರೋ ಅದು ಸೆಟ್ ಆಗಿ ನಿಮ್ಮ ಸ್ಕಿನ್ ಕರೆಕ್ಟಾಗಿ ಗ್ಲೋ ಆಗ್ತಾ ಇರುತ್ತೆ. ಮತ್ತು ಯಾವುದೇ ಥರದ ರ್ಯಾಶ್ ಕೆಮಿಕಲ್ ಇರುವಂಥ ಫೇಶಿಯಲನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜೆಂಟಲ್ ಆಗಿರುವಂಥದ್ದು, ಮೈಲ್ಡ್ ಆಗಿರುವಂಥದ್ದು, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದನ್ನು ಮಾಡಿ. ಕಾಸ್ಟ್ಲಿ ಆದರೂ ಅಡ್ಡಿಲ್ಲ, ಕ್ವಾಲಿಟಿ ಇರುವಂಥದ್ದನ್ನು, ಸೇಫ್ ಅನ್ನುವಂಥ ಫೇಶಿಯಲನ್ನು ಮಾಡ್ಕೊಳ್ಳಿ. ಎಷ್ಟು ಮದುವೆ ಟೈಮಲ್ಲಿ ಕೇರ್ಫುಲ್ ಆಗಿ ನಿಮ್ಮ ಸ್ಕಿನ್ ಕೇರ್ ಮಾಡ್ತೀರಾ, ಜಾಗರೂಕತೆಯಿಂದ ಇರ್ತೀರಾ, ನಿಮ್ಮ ಸ್ಕಿನ್ ಅಷ್ಟು ಸೂಪರ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಗೆ ಯಾವುದೇ ಟೆನ್ಷನ್ಸ್ ಇರಲ್ಲ ಮದುವೆ ಟೈಮಲ್ಲಿ. ಥ್ಯಾಂಕ್ಸ್.